ನರೇಂದ್ರ ಮೋದಿ ಅವರ ಈ ಒಂದು ಸಂಕಲ್ಪ ಶಕ್ತಿಗೆ ನಾನು ಈಗಲ್ಲ ಬಹಳ ಹಿಂದೆನೆ ನಾನು ಮನಸೋತಿದ್ದೇನೆ. ಅವರ ಒಂದು ವ್ಯಕ್ತಿತ್ವ ಭಾರತವನ್ನು ಕಟ್ಟಬೇಕು, ಇಂಡಿಯಾವನ್ನು ಕಟ್ಟೋದು ಬೇರೆ ವಿಷಯ, ಭಾರತವನ್ನು ಕಟ್ಟೋದು ಅದೊಂದು ಬಹಳ ದೊಡ್ಡ ಕೆಲಸ. ಅದು ಎರಡೇ ಎರಡು ಶಬ್ದದಲ್ಲಿ ಇಂಡಿಯಾವನ್ನು ಭಾರತವನ್ನಾಗಿ ಕಟ್ಟಬೇಕು ಅಂತಕ್ಕಂತಹ ಲಕ್ಷಾಂತರ ಸನಾತನಿಗಳ ಕನಸೇನಿತ್ತು, ನೂರಾರು ವರ್ಷದ ಕನಸಿದು. ಪ್ರಾಯ ಗಾಂಧಿ ಕಾಲಕ್ಕಿಂತ ಹಿಂದಿನಿಂದ ಕನಸು ಇದು. ಭಾರತವನ್ನು ಕಟ್ಟಬೇಕು ಅಂತಕ್ಕಂತಹ ಕನಸು. ಅಂತಹ ಕನಸನ್ನು ನಾನು ಕಟ್ತೇನೆ, ಅದನ್ನು ಈ ರೀತಿ ತಗೊಂಡು ಹೋಗ್ತೀನಿ ಮುಂದೆ ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಲಮಾನದಲ್ಲಿ ನಾವು ಒಂದಷ್ಟು ಕೈ ಮುಗಿದಿರಬೇಕು. ಇದನ್ನ ವಿಟ್ನೆಸ್ ಮಾಡ್ಲಿಕ್ಕೆ, ಗಮನಿಸಲಿಕ್ಕೆ. ತಾವು ಆಧ್ಯಾತ್ಮಿಕ ಚಿಂತಕರು, ಇವತ್ತು ರಾಜಕಾರಣ ಮಾತನಾಡ್ಲಿಕ್ಕೆ ಸೂಕ್ತ ಸಮಯವೂ ಅಲ್ಲ. ಆದ್ರೆ ದುರಂತ ಅನ್ಬೇಕೋ, ದೌರ್ಭಾಗ್ಯ ಅನ್ಬೇಕೋ, ಇಂಥದ್ದೊಂದು ಭವ್ಯವಾದ ರಾಮ ಮಂದಿರ ಇಟ್ಸ್ ನಾಟ್ ಜಸ್ಟ್ ಅ ಟೆಂಪಲ್, ಇದು ಇಡೀ ಭಾರತೀಯರ ಭಾರತೀಯತೆಯ ಅಸ್ಮಿತೆ. ಇಂಥದ್ದೊಂದು ದೇಗುಲದ ನಿರ್ಮಾಣ ಕಾರ್ಯ ಸಂಪನ್ನ ಆದಾಗ ಪ್ರಾಣ ಪ್ರತಿಷ್ಠೆಗೂ ಕೂಡ ನಾವು ಹೋಗೋದಿಲ್ಲ ಅಂತ ಹೇಳಿ ರಾಜಕಾರಣ ಮಾಡುವ ರಾಜಕಾರಣಿಗಳು ಒಂದು ಕಡೆ. ದೋ ಹಿ ಇಸ್ ಅ ಪೊಲಿಟಿಷಿಯನ್, ದೇಶದ ಪ್ರಧಾನಿ ಆದರೂ ಕೂಡ ಹೋಗೊಂದು ಕಾರ್ಯಕ್ರಮ ರಿಬ್ಬನ್ ಕಟ್ ಮಾಡಿ ಬಂದ್ಬಿಡೋದು ಮಾತ್ರ ಅಲ್ಲ, ಅದೊಂದು ಧಾರ್ಮಿಕ ಆಚರಣೆ. ಅದಕ್ಕೆ ನಾನು ಕೂಡ ಧಾರ್ಮಿಕವಾಗಿಯೇ ಸಿದ್ಧವಾಗಿರಬೇಕು ಅಂತ ಹೇಳಿ ವ್ರತ ಕೈಗೊಳ್ಳೋ ಮತ್ತೊಂದು ಕ್ಯಾಟಗರಿಯ ರಾಜಕಾರಣಿಗಳು. ಇದನ್ನು ದೇಶದ ಜನರು ಗಮನಿಸಬೇಕು ಅಂತ. ಎರಡು ಎಕ್ಸ್ಟ್ರೀಮ್ಗಳು ಯಾವಾಗ್ಲೂ ಇರ್ತದಂತೆ. ಕೃಷ್ಣನ ಕಾಲದಲ್ಲೂ ಕೂಡ ದುರ್ಯೋಧನನಿಗೆ ಕೃಷ್ಣ ಯಾರು ಅಂತ ಗೊತ್ತಿತ್ತು, ಆದ್ರೆ ಕೃಷ್ಣ ಯಾರು ಅಂತ ಗೊತ್ತಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ರೆಡಿ ಇಲ್ಲ ಅವನು. ಪಾಂಡವರಿಗೆ ಕೃಷ್ಣ ಯಾರು ಅಂತ ಗೊತ್ತಿತ್ತು, ಹಾಗಾಗಿ ಕೃಷ್ಣ ಯಾರೋ ಅವನನ್ನು ಅಕ್ಸೆಪ್ಟ್ ಮಾಡಿದ್ರು. ಇದು ಸುರ ಅಸುರರ ಶಾಶ್ವತವಾಗಿರತಕ್ಕಂಥ ಭೇದ. ಹಾಗಾಗಿ ಅದನ್ನು ಕನಿಕರದಿಂದ ನಾವು ಬಿಟ್ಟುಬಿಡೋದು ಒಳ್ಳೆಯದು ನನ್ನ ಪ್ರಕಾರ. ಆಯ್ತಾ, ಔತಣ ಕೊಟ್ಟು ಕರೆಯುವಂತಹ ವಿಷಯಗಳಲ್ಲ, ಅವರಿಗೆ ಇರಬೇಕು ಮನಸ್ಸಿನಲ್ಲಿ. ಅದಿಲ್ಲ ಅಂತಂತಂದ್ರೆ ನೀನು ಅಯೋಗ್ಯ ವ್ಯಕ್ತಿ ಅಂತಷ್ಟೇ. ಅಯೋಗ್ಯರನ್ನು ನಾವು ಮಾತಾಡೋದಕ್ಕಿಂತ ಯೋಗ್ಯನಾಗಿರ್ತಕ್ಕಂತಹ ಮರ್ಯಾದಾ ಪುರುಷೋತ್ತಮನ ರಾಮಚಂದ್ರನ ಸೇವಕರನ್ನು ನಾವು ಹಿಂಬಾಲಿಸೋದು ತುಂಬಾ ಖುಷಿಯ ವಿಷಯ. ಅಂದ್ರೆ ನಾವಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಇದು ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ನಡೀತಾ ಇರೋದು. ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪನ್ನ ಆಗಿದೆ, ಧ್ವಜಾರೋಹಣ. ಆದ್ರೆ ಅಲ್ಲಿ ರಾರಾಜಿಸ್ತಾ ಇರೋದು ಭಗವದ್ ಧ್ವಜಕ್ಕಿಂತ ಹೆಚ್ಚಾಗಿ ಭಾರತದ ಧ್ವಜ. ನಾನು ಅದಕ್ಕೆ ಹೇಳಿದ್ದು ರಾಮ ಮಂದಿರ ಭಾರತೀಯರ ಅಸ್ಮಿತೆ, ಇದು ಇಡೀ ದೇಶದ ಅಸ್ಮಿತೆ ಅಂತ ಹೇಳಿ. ರಾಮನ ಒಂದು ವಿಷಯ ಅದು ಬರೀ ದೇವರು, ನಮ್ಮ ಆರಾಧ್ಯ ಮೂರ್ತಿ ಅಂತಂತ ವಿಷಯ ನಾನು ಹೇಳ್ತಿರೋದು. ಅಯೋಧ್ಯೆ ಮತ್ತು ಉತ್ತರ ಭಾರತಕ್ಕೆ ಸಂಬಂಧಪಟ್ಟಿರುವ ಒಂದು ಫೀಲ್. ಅವರು ದೇ ಡೋಂಟ್ ಫೀಲ್ ದಟ್ ರಾಮ ಅಂಡ್ ಕೃಷ್ಣ ಆರ್ ನಾವು ನಮ್ಮ ಸೌತ್ ಇಂಡಿಯನ್ ಫೀಲ್ ಇದೆಯಲ್ಲ, ದೇವರು ಮಡಿ ಭಕ್ತಿ ಒಂದು ರೀತಿಯ ಒಂದು ಇದು ಅವ್ರಿಗೆ ಅದಲ್ಲ. ಅವ್ರ ಮನೆ ವಿಷಯ ಅದು, ಅವ್ರ ಪ್ರತಿದಿನದ ವಿಷಯ. ನಾನು ಅಲ್ಲಿ ಗಂಗಾ ತೀರಕ್ಕೆ ಹೋದಾಗ ಅವರು ಅಲ್ಲಿ ಪೂಜೆ ಮಾಡ್ತಾ ಇದ್ದವರು ಕೆಲವರು ನಾನು ಮಾತಾಡಿಸಿದಾಗ ದಕ್ಷಿಣೆ ಕೊಟ್ಟಾಗ आप जो देते हैं उसका खाते हैं, गंगा का पीते हैं, हमें क्या और क्या चाहिए ಎಂದ ಅವನು. ನಿರನ್ಮೂಲವಾಗಿ ಅವನು ಹೇಳಿದ್ದು. ದೇರ್ ಆಲ್ ಯಂಗ್ ಪೀಪಲ್ ಅಲ್ಲಿರೋದು. ನೀವೇನಾದ್ರೂ ಒಂದು 10 ರೂಪಾಯಿ ಕೊಟ್ರೆ ನಾವದು ತೃಪ್ತಿ, ನಮಗೆ ಅದನ್ನೇನು ಬೇಡ. ಗಂಗೆಯ ನೀರು ಹರಿತದೆ, ಅದನ್ನು ಕುಡಿತೀವಿ, ಇದಕ್ಕಿಂತ ತೃಪ್ತಿ ಏನಿದೆ ಬೇರೆ. ಸೊ ಅಷ್ಟು ಸಹಜವಾಗಿರ್ತಕ್ಕಂತಹ ಒಂದು ಜೀವನ ಕ್ರಮ ರಾಮ ಅಥವಾ ಕೃಷ್ಣ ಅಥವಾ ಶಿವ. ನಾರ್ತ್ ಇಂಡಿಯಾದ ಒಂದು ತುಂಬಾ ಸತಿ ಅಲ್ಲೆಲ್ಲ ಓಡಾಡಿ ಕಾಮನ್ ಜನಗಳ ಮಧ್ಯೆ ಅಬ್ಸರ್ವ್ ಮಾಡಬೇಕು. ಆಯ್ತಾ, ಇದೆಲ್ಲ ಅರ್ಥ ಆಗ್ಬೇಕಂದ್ರೆ ನೀವು ಹೇಳಿದ್ದು ಕರೆಕ್ಟ್ ಇದೆ. ಅದು ದೇಶದ ಅಸ್ತಿತ್ವದ ಪ್ರಶ್ನೆ ರಾಮ ಕೃಷ್ಣ ನಮ್ಮ ಧಾರ್ಮಿಕ ಸ್ಥಳಗಳಾಗತ್ತೆ ಹೊರತುವೆ ಇಟ್ ಈಸ್ ನಾಟ್ ಅಬೌಟ್ ರಿಲಿಜನ್. ಇದನ್ನು ರಿಲಿಜನ್ ಆಗಿ ಅನಿವಾರ್ಯವಾಗಿ ಅನ್ಯ ಕೋಮಿನಿಂದ ಕೆಟ್ಟ ರಾಜಕೀಯ ಆಡಳಿತದ 50-60 ವರ್ಷ ಅಥವಾ 100 ವರ್ಷ ಕೆಟ್ಟ ರಾಜಕೀಯ ಆಡಳಿತಗಳಿಂದ ಅನಿವಾರ್ಯವಾಗಿ ಅದನ್ನು ರಿಲಿಜಿಯಸ್ ಆಗಿ ಮಾಡಬೇಕಾಗಿದೆ ಅಷ್ಟೇ. ಬಟ್ ನಿಜದಲ್ಲಿ ಇಟ್ ಈಸ್ ನಾಟ್ ಅಬೌಟ್ ರಿಲಿಜನ್, ಇಟ್ ಈಸ್ ಅಬೌಟ್ ದೇಶ. ಇವಾಗ ನನ್ನ ಮನೆಯಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂತ ನಾನು ಪ್ರೂವ್ ಮಾಡಕ್ ಬಂದಾಗ ಏನ್ ಮಾಡ್ತೀನಿ ಹೇಳಿ, ನಾನು ಐ ಶುಡ್ ನಾಟ್ ಬಿ ಪ್ರೆಸ್ಡ್ ಟು ಪ್ರೂವ್ ಇಟ್.
ನಿಜ. ಯಾಕಂದ್ರೆ ನನ್ನ ಮನೆಯಲ್ಲದೆ ಯಾವಾಗ ಅದನ್ನ ನಾನು ಪ್ರೂವ್ ಮಾಡಬೇಕಾಗಿ ಬರುತ್ತೋ ಅವಾಗ ನಾನು ಅಗ್ರೆಸಿವ್ ಆಗ್ತೀನಿ. ಹೌದಾ ಇಲ್ಲ? ಆ ಅಗ್ರೆಸಿವ್ ಆದಾಗ ಏನಾಗುತ್ತೆ, ರಿಲಿಜಿಯಸ್ ಬಣ್ಣ ತಗೊಳ್ಳುತ್ತೆ. ಸೊ ಯಾರದನ್ನ ಪ್ರೆಸ್ ಮಾಡಿದ್ದು? ಒಂದು ವಿಧರ್ಮೀಯರು, ಇನ್ನೊಂದು ಕೆಟ್ಟ ರಾಜಕಾರಣ, ಸಂಕಲ್ಪವೇ ಇಲ್ಲದ, ಕಾಂಕ್ಷೆಯೇ ಇಲ್ಲದ. ಹೋಗಿ ನಿಮ್ ಭಕ್ತಿ, ರಾಮ, ದೇವರು ಎಲ್ಲ ಬಿಡಿ, ಇದು ನನ್ನ ಜಾಗ, ಇದು ನಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಇದಕ್ಕೆ ಬೇಕಾಗಿರುವಂತದ್ದನ್ನು ನಾನು ವ್ಯವಸ್ಥೆ ಮಾಡಬೇಕು. ಆಸ್ ಎ ಕ್ಲೀನ್ ಕಮ್ಯುನಿಸ್ಟ್ ಹೇಳ್ತಾ ಇದ್ದೀನಿ ನಾನು. ನಿನಗೆ ಭಕ್ತಿ ಬೇಡ, ನಿನಗೆ ಏನ್ಶಿಯಂಟ್ ಇದು ಪ್ರಾಚೀನತೆ ಬೇಡ, ಇನ್ನು ಯಾವುದೂ ಬೇಡ. ಬಟ್ ಆಸ್ ಎ ಕ್ಲೀನ್ ಕಮ್ಯುನಿಸ್ಟ್ ಏನ್ ಮಾಡ್ತಾನೆ, ಈ ಜಾಗ ಇಲ್ಲಿಂದ ಅಲ್ಲಿವರೆಗೂ ಇದು ಬಹಳ ಹಳೆಯದಿಂದ ಇದೆ, ದಿಸ್ ಬಿಲಾಂಗ್ಸ್ ಟು ಅಸ್, ನಾನು ಇದನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಅದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿರೋದು ಅಷ್ಟಾರು ಬೇಕಲ್ವೇ? ನಿಜ. ಅದೂ ಇಲ್ಲ ಅಂತಂತಂದ್ರೆ ಇವರು ನರಾಧಮರಲ್ಲ, ಇವರು ನರರಾಕ್ಷಸರು. ಆಳಿದಂತಹ ಒಂದು 100 ವರ್ಷದ ಜನರಿದ್ದಾರಲ್ಲ, ಇನ್ಕ್ಲೂಡಿಂಗ್ ಬ್ರಿಟಿಷ್ ಕಾಲದಿಂದ 2014ರವರೆಗೂ ಏನೇನಾಗಿದೆ, ಇವರೆಲ್ಲ ಮನುಷ್ಯರ ಮಾತ್ರ ಅಲ್ಲ, ಅವರು ಅದನ್ನು ಇನ್ನೂ ಕೆಟ್ಟದಾಗಿ ಹೇಳಲಿಕ್ಕೆ ಬರಲ್ಲ ಸಾರ್ವಜನಿಕವಾಗಿ. ಹಾಗಾಗಿ ಆದ್ರೆ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತ ನಾನು ಹೇಳ್ತಿರೋದು. ಏನಕ್ಕಿಷ್ಟು ಬೇಸರದಲ್ಲಿ ಮತ್ತು ಸಂತೋಷದಲ್ಲಿ ಒಟ್ಟೊಟ್ಟಿಗೆ ನನಗೆ ಇವತ್ತು ಅನುಭವ ಆಗ್ತಾ ಇದೆ ಅಂತಂದ್ರೆ, ಬೇಸರವನ್ನು ಸಂತೋಷವು ಗೆದ್ದ ದಿನ ಇದು ಅಂತ ನಾನು ಹೇಳ್ತೀನಿ. ನಿಜ ನಿಜ. ನಮಗ್ ಬರೀ ಬೇಸರವೇ ಇತ್ತು, ಯಾರ ಮುಂದೆ ಹೇಳ್ಕೊಳ್ಳೋಣ, ಗೋಡೆ ಮುಂದೆ ಅಳ್ಬೇಕಷ್ಟೇ. ಅಸಹಾಯಕತೆಯನ್ನು ಐ ಹೋಪ್ ಜನ ಅರ್ಥ ಮಾಡ್ಕೊಳ್ತಾರೆ ನಾನು ಹೇಳೋದು ಅಂತಂತ. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಓನ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು ಅಂತ ಅನ್ನೋ ವಿಷಯ ಅಲ್ಲ. ನಮ್ಮ ಬಿಲಾಂಗಿಂಗ್ನೆಸ್ ಇದೆಯಲ್ಲ, ನಾನು ಎಲ್ಲಿಗೋ ಸೇರಿದವನು, ಅಂತಹ ಒಂದು ಬಿಲಾಂಗಿಂಗ್ನೆಸ್ ಏನಿದೆ, ಅದರ ಆ ಬೇಸರತೆ ಕಳೆದೋಗಿತ್ತು, ಬೇಸರತೆಯಲ್ಲಿ ಕಳೆದೋಗಿತ್ತು. ಇವತ್ತು ಆ ಸಂತಸವು ರಾಮ ಅಂದ್ರೇನೆ ಆನಂದ ಅಂತಂತ. ಅದಕ್ಕೆ ರಾಮೋ ಅಖಿಲಾನಂದ ತನುಸ್ಸಯೇವ ಅಂತಾಗ್ಲೇ ಹೇಳಿದ್ ನಾನು. ಆ ರಾಮನ ಆನಂದ ಕೊಡ್ತಕ್ಕಂಥವನು, ಆ ರಾಮನ ಸಂತೋಷವನ್ನು ನರೇಂದ್ರ ಮೋದಿಯವರ ಕಾಲಮಾನದಲ್ಲಿ ಅವರು ನಮಗೆ, ದೇಶದ ಜನತೆಗೆ ನಮ್ಮ ಅಸ್ಮಿತೆಯನ್ನು, ನಮ್ಮ ಬಿಲಾಂಗಿಂಗ್ನೆಸ್ ನನ್ನು ಒಂದು ಜಾಗೃತಿ ಮಾಡಿ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅಹರಹ. ಒಂದು ದಿನವೂ ಅದಕ್ಕೂ ಬೇರೆ ಯಾವುದೋ ಅಂತ ವಿಷಯ ಅಂತಲ್ಲ. ತಮ್ಮ ಇಡೀ ಟೀಮ್ ಅನ್ನು, ಯೋಗಿ ಆದಿತ್ಯನಾಥ್ ಅವರು ಇರಬಹುದು, ಅಸ್ಸಾಮಿನ ಚೀಫ್ ಮಿನಿಸ್ಟರ್ ಇರಬಹುದು, ಡೆಲ್ಲಿ ಚೀಫ್ ಮಿನಿಸ್ಟರ್ ಇರಬಹುದು, ಅವರ ಕ್ಯಾಬಿನೆಟ್ಗೆ ಇತರೆ ಉದ್ಯೋಗಿಗಳಿರಬಹುದು. ಅವ್ರು ಹೇಳಿದ್ರು, ನಾ ಖಾऊंगा ನಾ ಖಾನೆ ದೂಂಗಾ ಅಂತ. ಅವ್ರು ಇನ್ನೊಂದು ಹೇಳ್ಬೇಕಾಯ್ತು, ನಾ ಸೋऊंगा ನಾ ಸೋನೆ ದೂಂಗಾ ಅಂತ. ಹೇಳಿಲ್ಲ, ಬಟ್ ಮಾಡ್ತಿದ್ದಾರೆ ಅಂತ.